ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಡುಗೆ ಮನೆಯಲ್ಲಿರುವ ತವ ರೊಟ್ಟಿ ದೋಸೆ ಮಾಡೋಕ್ಕೆ ಮಾತ್ರವಲ್ಲ, ಜೀವನದ ಜೊತೆ ಕೆಲವು ನಂಟು ಇದೆ. ಒಬ್ಬ ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರಾಗಲು ಆತ ಸೇವಿಸುವ ಆಹಾರದ ಜೊತೆಗೆ ಮನೆ ಹೇಗಿದೆ, ಅಡುಗೆ ಮನೆ ಹೇಗಿದೆ ಎಂಬುದು ನಿರ್ಧಾರವಾಗುತ್ತದೆ. ಅಡುಗೆ ಮನೆ ಚಿಕ್ಕ ಔಷಧಾಲಯ. ಅಲ್ಲಿರುವ ವಸ್ತುಗಳನ್ನು ಬಳಸಿ ಅನೇಕ ರೋಗಗಳನ್ನು ಗುಣಪಡಿಸಬಹುದು. ಕೆಲವು ವಾಸ್ತುದೋಷಗಳನ್ನು ಅಡುಗೆ ಮನೆಯಲ್ಲಿರುವ ತವಾ ಬಳಸಿ ಮನೆ ಪ್ರಗತಿ ಸಾಧಿಸಬಹುದು. ಅದರಲ್ಲಿ ಮನೆಯಲ್ಲಿ ನೆಮ್ಮದಿ ಇರಬೇಕೆಂದರೆ ರಾತ್ರಿ ಮಲಗುವ ಮೊದಲು ಅಡುಗೆ ಮನೆಯಲ್ಲಿರುವ ತವಾಗೆ ಅರಿಶಿನವನ್ನು ಹಾಕಿ ಮಲಗಿ. ಮನೆಯಲ್ಲಿರುವ ತವವನ್ನು ತಲೆಕೆಳಗಾಗಿ ಇಡಬೇಡಿ. ಮನೆಯಲ್ಲಿ ಗಲಾಟೆ ಜಗಳ ಹೆಚ್ಚಾಗುತ್ತದೆ. ಸಂಕಷ್ಟ ದೂರ ಮಾಡಬೇಕೆಂದರೆ ರಾತ್ರಿ ಮಲಗುವ ಮೊದಲು ತವಾ ಮುಂದೆ ಸಾಸಿವೆ ಎಣ್ಣೆ ದೀಪ ಹಚ್ಚಿ. ರೊಟ್ಟಿ ಬೇಯಿಸುವ ಮೊದಲು ತವಾ ಬಿಸಿ ಮಾಡುವ ಸಮಯದಲ್ಲಿ ತವಾ ಮೇಲೆ ಹಸಿ ಹಾಲನ್ನು ಹಾಕಿ ನಂತರ ರೊಟ್ಟಿ ಬೇಯಿಸಿದರೆ ಮನೆಯಲ್ಲಿ ಸಾಕಷ್ಟು ಸಮಸ್ಯೆ ದೂರ ಆಗುತ್ತದೆ. ಮನೆಯಲ್ಲಿ ಸುಖ ಶಾಂತಿಗಾಗಿ ನವಜಾತ ಶಿಶುವಿನ ಪಾದವನ್ನು ತಣ್ಣನೆಯ ತವಕ್ಕೆ ಸ್ಪರ್ಶಿಸಿ ನಂತರ ತವ ಮೇಲೆ ರೊಟ್ಟಿ ಬೇಯಿಸಬೇಕು. ಮನೆಯಲ್ಲಿ ಮುರಿದ ಹಾಳಾದ ತವವನ್ನು ಬಳಸಬಾರದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್